ಹಾಗೂ ನಮ್ಮ ಈ ದೇವಸ್ಥಾನದ ಆಡಳಿತಕ್ಕೆ ವಹಿಸಿರುವ ಸ್ನೇಹಿತರಿಗೆ ನನ್ನ ಪ್ರಣಾಮಗಳು ಸಲ್ಲಿಸ್ತಾ ಇವತ್ತಿನ ಈ ಸಭೆಯ ಉದ್ದೇಶ ಅಂತಂದರೆ ನಮ್ಮ ಬಸವನಗುಡಿ ದೇವಸ್ಥಾನ ಇತಿಹಾಸ ಭಾಳ ದೂರ ಇದೆ. ಮುಂದಿನ ಈ ದೇವಸ್ಥಾನಕ್ಕೆ ಎಷ್ಟೋ ಪರಸ್ಪರ ಕಟ್ಕೊಂಡು ಬಂದಿದ್ದಾರೆ ಮನೆ ದೇವರು ಅಂತ ಹೇಳ್ಕೊಂಡು ಕಾರಣದಿಂದ ಈ ಎಲ್ಲ ಚಟುವಟಿಕೆಗಳು ಇಷ್ಟು ವರ್ಷ ಇರಲಿಲ್ಲಾಗಿತ್ತು. ಈಗ ನಾವು ಇದೆಲ್ಲ ಒಂದು ಹೊಸ ಪ್ರಯತ್ನದಿಂದಾಗಿ ಈ ವರ್ಷ 37 ವರ್ಷಗಳ ನಂತರ ನಾವು ಮಾಡ್ತಾ ಇದ್ದೇವೆ. ಭಾಳ ಸಂತೋಷಿಸಿದ್ದಾರ. ತಾವೆಲ್ಲ ನೋಡಿರ್ಬೋದು, ಈ ದೇವಸ್ಥಾನ ನಮ್ಮೆಲ್ಲ ಹಿರಿಯರ ಪ್ರಯತ್ನದಿಂದಾಗಿ ಒಂದು ಒಳ್ಳೆಯ ದೇವಸ್ಥಾನ ಆಗಿ ಕಂಡು ಬಂದಿದೆ. ಆದರೆ ನಾವು ಎಲ್ಲ ಈಗ ಈ ಸಮಿತಿಯವರೆಲ್ಲ ಮುಂದುವರಿಸಿಕೊಂಡು ಈ 37 ವರ್ಷದ ನಂತರ ಒಂದು ಪಲ್ಲಕ್ಕಿಯನ್ನು ರಥವನ್ನು ಮಾಡ್ತಾ ಇದ್ದೇವೆ. ಈ ಜಾತ್ರೆಗೆ 100 ರಥೋತ್ಸವವನ್ನು ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮಕ್ಕೆ ಆಚರಿಸಿಕೊಂಡಿತ್ತು. ಸುಮಾರು 33 ವರ್ಷಗಳಿಂದ ಜಾತ್ರೆ ಹಾಗೂ ರಥೋತ್ಸವ ಸ್ಥಗಿತಗೊಂಡಿತ್ತು. ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಿ ರಥೋತ್ಸವವನ್ನು ಮುಂದುವರಿಸುವ ಉದ್ದೇಶದಿಂದ ಅಂದಿನ ಹಿರಿಯರ ತೀರ್ಮಾನದಂತೆ ದೇವರ ಪ್ರತಿಷ್ಠಾಪನೆ ನೂತನ ದೇವಸ್ಥಾನ ನಿರ್ಮಾಣಗೊಂಡ ನಂತರ ಭಕ್ತರ ಸಹಾಯ ಸಹಕಾರದೊಂದಿಗೆ ನೂತನ ರಥವನ್ನು ನಿರ್ಮಾಣ ಮಾಡಿಕೊಂಡು ಜಾತ್ರೆ ಹಾಗೂ ರಥೋತ್ಸವವನ್ನು ಲಕ್ಷ ದೀಪೋತ್ಸವ ಅನೇಕ ಕಾರ್ಯಕ್ರಮಗಳು ಪೂಜನೀಯ ವೇದಮೂರ್ತಿ ಶ್ರೀ ರುದ್ರಮುನಿ ಸ್ವಾಮಿಗಳು ಹಿರೇಮಠ ಇವರ ಮಾರ್ಗದರ್ಶನ ಮತ್ತು ಉಪಸ್ಥಿತಿಯಲ್ಲಿ 1-4-27ರಿಂದ 8-4-27 ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಇದ್ದೇವೆ. ನನಗೆ ಭಾಳ ಸಂತೋಷ. ಕೂತ್ಕೊಂಡು ಮಾತಾಡ್ರಿ ಸರ್. ನಮ್ಮ ಹಿರಿಯರು ತಿಳಿಸಿದ ಬಹುತೇಕ ಮುನಗೋಡು ಪಟ್ಟಣದಲ್ಲಿ ಬಹಳ ಇತಿಹಾಸ ಪೂರ್ವ ಹೊಂದಿರತಕ್ಕಂಥ ಬಸವಣ್ಣ ಮತ್ತು ವೀರಭದ್ರೇಶ್ವರ ದೇವಸ್ಥಾನ. ಹಿಂದಿನ ಹಿರಿಯರು ನೂತನವಾಗಿರ್ತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿ ಕಾಲಾಂತರದಲ್ಲಿ ಅವಾಗಿನ ಸಂದರ್ಭದಲ್ಲೇ ನೂತನ ತೇರನ್ನು ಕೂಡ ಮಾಡಿ ಅದರಿಂದ ಚಾಲನೆ ಕೊಡಬೇಕಂತಕ್ಕಂಥ ಮನೋಭಾವನೆ ಇತ್ತು. ಕಾಲಾಂತರದಲ್ಲಿ ಸ್ವಲ್ಪ ಹಿಂದೆ ಹೋಯಿತು. ಅದು ಹಾಗೆ ಬಿಡ್ತಾ ಸುಮಾರು 33 ವರ್ಷಗಳ ಗತಿಸಿದ ನಂತರದಲ್ಲಿ ಈಗ ನಮ್ಮೆಲ್ಲ ಹಿರಿಯರ ಸಹಾಯ ಸಹಕಾರವಾಗಿ ಮುಂಡಗೋಡ ಪಟ್ಟಣದ ಎಲ್ಲ ಧರ್ಮೀಯರು ಹಾಗೂ ಎಲ್ಲ ಭಕ್ತರೊಂದರ ಸಹಕಾರದೊಂದಿಗೆ ನೂತನ ರಥವನ್ನು ನಿರ್ಮಾಣ ಮಾಡಿ 33 ವರ್ಷಗಳ ನಂತರದಲ್ಲಿ ಈ ಜಾತ್ರೆಯನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿದೆ. 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಜಾತ್ರಾ ಕಾರ್ಯಕ್ರಮಗಳು ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ರುದ್ರಮುನಿ ಸ್ವಾಮಿಗಳನ್ನು ನಾವು ಸಂಪರ್ಕ ಮಾಡಿದಾಗ ಅವರೆಲ್ಲ ಮಾರ್ಗದರ್ಶನದೊಂದಿಗೆ ನಾನೆಲ್ಲ ಸಹಾಯ ಸಹಕಾರಾರ್ಥವಾಗಿ ನಿಮಗೆ ನೀಡ್ತೀನಿ ಅಂತ ಹೇಳಿ ಮಾಡಿಕೊಂಡು ಕಡೆಗೆ ಅವರ ಸಹಕಾರಾರ್ಥವಾಗಿ ನಾವು ಒಂದು ಇದನ್ನು ಹಮ್ಮಿಕೊಟ್ವಿ. ಮತ್ತು ನಂತರದಲ್ಲಿ ನಮ್ಮದು ಒಂದು ಜಾತ್ರಾ ಸಮಿತಿ ಅಂತ ತಿಳ್ಕೊಂಡು ಆ ಸಮಿತಿಯನ್ನು ಮಾಡಿದ್ವಿ. ಆ ಸಮಿತಿಯಲ್ಲಿ ಈಗಾಗಲೇ ಉಮೇಶ್ ಬಿಜಾಪುರ ಅವರ ಅಧ್ಯಕ್ಷರು, ನಾಗಭೂಷಣ ಅವರು ಕಾರ್ಯದರ್ಶಿಗಳು, ಮತ್ತು ಸಿಕೋತ್ರ ಅಂಕಲ್ಕೋಟೆಯವರು, ವಿನಾಯಕ ರಾಯ್ಕರ್ ಅವರು, ಚಿದಾನಂದ ಹರ್ಜನ್, ನಾಗರಾಜ ಅರ್ಟಾಳ್ ಅವರು, ಹಾಗೂ ರವಿ ಹಾವೇರಿ, ಚಂದ್ರಶೇಖರ್ ನಾಯಕ್, ಸಂಗಮೇಶ್ ಪಳ್ಳಾಣವರು, ನಾಗರಾಜ್ ಕುನ್ನೂರು, ಪರಪ್ಪ ಚಕ್ಕರ್ಸಾಲಿ ಅವರು, ರಾಕೇಶ್ ರಾಯ್ಕರ್ ಅವರು, ಸುನೀಲ್ ವೆರ್ಣೇಕರ್, ತಂಗಮ್ ಚೆನ್ನಿ ಅವರು, ಮತ್ತು ಬಸವರಾಜ್ ಕಳಸಾಪುರ, SK ಬೋರ್ಕರ್, ಮಾರುತಿ ಓಂಕಾರ, ಗುರುರಾಜ್ ಕಾಮತ್, ವಿಠಲ್ ಬಾಳೆಪೇಡ, ಬಾಬುರಾವ್ ವಾಲ್ಮೀಕಿ, ಶೇಖರ್ ಲಮಾಡಿ, ವೆಂಕಣ್ಣ ಜಾತ್ರಾ ನಮ್ಮ ಸಮಿತಿಯ ಸದಸ್ಯರಾಗಿ ನಮಗೆ ಸಲಹಾ ಸಮಿತಿಯ ಉಪಸ್ಥಿತಿಯಲ್ಲಿ ಇವೆಲ್ಲ ಕಾರ್ಯಕ್ರಮ. ಮತ್ತು 1ನೇ ತಾರೀಕಿನಿಂದ ಈಗಾಗಲೇ ನಾಳಿನ ದಿನವೇ ನಿಮ್ಮಲ್ಲಿ ಸ್ವಲ್ಪ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊಳಗೆ ನಾವು ಮತ್ತು ಗವಿಮಠದ ಅಜ್ಜಾರು ಹೇಳಿದ್ರು. ಆ ಕಾರಣದಲ್ಲಿ ಸ್ವಲ್ಪ ನಾವು ಮುಂದೂಡಿದ್ವಿ. ಅದು ಸ್ವಲ್ಪ ಅವರ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ. ಮತ್ತೊಂದು ಸಾರಿ ನಾನು ಬಂದು ಹೋಗ್ತೀನಿ, ನೀವು ಮುಂದುವರಿಸಿದೆ ಅಂತ ಹೇಳಿದ್ದಕ್ಕೆ ನಾವು ಸ್ವಲ್ಪ ಇದನ್ನ ಲೇಟ್ ಆಯಿತು. ಕ್ಷಮೆಯನ್ನು ಕೇಳೋದ್ರ ಜೊತೆಗೆ ಮತ್ತು ಪ್ರತಿದಿನವೂ ಕೂಡ ಜೀವನ ದರ್ಶನ ಅಂತಕ್ಕಂಥ ಪ್ರವಚನ ಕಾರ್ಯಕ್ರಮ 5 ದಿನ ಪರ್ಯಂತರವಾಗಿ ಇಲ್ಲಿ ನಡೀತದೆ. ಅದನ್ನು ಅಕ್ಕಿಮಠದ ಶ್ರೀಗಳು
ನಡೆಸ್ಕೊಡ್ತಾ ಇದ್ದಾರೆ. ಹಾವೇರಿಯ ಹತ್ರ ಅಗಡಿ ಅಂತೇಳಿ ಊರಿದೆ, ಅಲ್ಲಿಯ ಅಚ್ಚಿಮಠದ ಶ್ರೀಗಳು ಈಗಾಗಲೇ ನಾಳಿನ ದಿನಾನೇ ಅವ್ರು ಆಗಮಿಸ್ತಾರೆ. ಮತ್ತು ಪ್ರತಿದಿನಾನೂ ಕೂಡ ಒಬ್ಬೊಬ್ಬ ಶ್ರೀಗಳು ಆಶೀರ್ವಚನ ಕಾರ್ಯಕ್ರಮ ಇರ್ತದೆ. ಮತ್ತು ಪ್ರತಿದಿನ ಸಾಯಂಕಾಲ ಕೂಡ ಅನ್ನ ಸಂತರ್ಪಣೆ ಅಂತಕ್ಕಂಥ ಮತ್ತು 5ನೇ ತಾರೀಕಿನ ದಿನ ನಮ್ಮ ಪಂಚಪೀಠದಲ್ಲಿ ಒಂದು ಪೀಠ ಆಗಿರ್ತಕ್ಕಂಥ ಉಜ್ಜಯಿನಿಯ ಸುಧರ್ಮ ಸಿಂಹಾಸನಾಧೀಶರಾಗಿರ್ತಕ್ಕಂಥ ಶ್ರೀಗಳು ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಅವರು ಸಾಯಂಕಾಲ 4 ಗಂಟೆಗೆ ಪೂರ್ಣ ಕುಂಭದೊಂದಿಗೆ ಮತ್ತು ವಾದ್ಯ ವೈಭವಗಳೊಂದಿಗೆ ಅವ್ರನ್ನ ಮೆರವಣಿಗೆ ಮುಖಾಂತರವಾಗಿ ಮಂದಿರಕ್ಕೆ ನಾವು ಬರಮಾಡಿಕೊಂಡು ಮತ್ತು ಅದರ ಜೊತೆಗೆ ನೂತನ ಉತ್ಸವ ಮೂರ್ತಿ ಬೆಳ್ಳಿಯ ಮೂರ್ತಿಯನ್ನು ಆ ಸಂದರ್ಭದಲ್ಲಿ ನಾವು ಉತ್ಸವ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಮಂದಿರಕ್ಕೆ ತೊಗೊಂಡು ಬರ್ತಕ್ಕಂಥದ್ದು ಇದೆ. ಅದನ್ನು ಕೂಡ ಮೆರವಣಿಗೆ ಮುಖಾಂತರವಾಗಿ ಮತ್ತು ತಾಯಂದಿರ ಮತ್ತು ಅಕ್ಕನ ಬಳಗದವರ ಕುಂಭದೊಂದಿಗೆ ನಮ್ಮ ಮುರುಗೋಡು ಪಟ್ಟಣದ ಎಲ್ಲ ತಾಯಂದಿರ ಕುಂಭ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಅನೇಕ ವಾದ್ಯ ವೈಭವಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ. ನಮ್ಮೆಲ್ಲ ಹಿರಿಯರು ಮತ್ತೆಲ್ಲ ಭಕ್ತಾದಿಗಳು ಕೂಡ ಆ ಸಂದರ್ಭದಲ್ಲಿ ಇರ್ತಾರೆ. ಮತ್ತು ನಂತರದಲ್ಲಿ 6ನೇ ತಾರೀಕಿಗೆ ಅನೇಕ ಪೂಜಾ ಕೈಂಕಾರ್ಯಗಳ ನಂತರದಲ್ಲಿ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ 12 ಗಂಟೆಗೆ ಇರುತ್ತೆ. ಅವತ್ತು ಆ ಅನ್ನ ಸಂತರ್ಪಣೆ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಮ್ಮ ನೂತನ ರಥೋತ್ಸವ ಲೋಕಾರ್ಪಣೆಗೊಳ್ಳುತ್ತೆ. ಗಣ್ಯಮಾನ್ಯರು ಮತ್ತು ಶಾಸಕರು, ಸಂಸದರು ಮತ್ತು ಅನೇಕ ನಮ್ಮ ರಾಜಕೀಯ ಧುರೀಣರು, ಹರಗುರು, ಜನಮೂರ್ತಿಗಳು ಇವರೆಲ್ಲರ ನೇತೃತ್ವದಲ್ಲ ಅವತ್ತು 3 ಗಂಟೆಗೆ ಲೋಕಾರ್ಪಣೆಗೊಂಡು ಆ ರಥೋತ್ಸವವನ್ನು ಬನ್ನಿ ಮಹಾಕಾಳಿ ದೇವಸ್ಥಾನದವರೆಗೂ ಎಳ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಮತ್ತು ನಂತರದಲ್ಲಿ 7ನೇ ತಾರೀಕಿಗೆ ಅವತ್ತು ಕಡಿಬಿನ ಕಾಳಗ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರದ ಪ್ರಕಾರವಾಗಿ ಮುಂಜಾನೆ ತಾಯಂದಿರು ಮತ್ತು ಅಕ್ಕನ ಬಳಗದವರಿಂದ ಕಡಿಬಿನ ಕಾಳಗ ಅಂತ ನಡೆಯುತ್ತೆ. ಮುಂಜಾನೆ ಆ ಕಾರ್ಯಕ್ರಮ ನಡೆದ ನಂತರದಲ್ಲಿ ಮತ್ತೆ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ನಮ್ಮ ಬಸವನ ಬೀದಿ ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ ಓಣಿಯಲ್ಲಿ ಎಲ್ಲ ಸ್ಟ್ಯಾಂಡ್ಗಳನ್ನು ಇರಿಸಿ ಅಲ್ಲಿ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ಆ ಲಕ್ಷ ದೀಪೋತ್ಸವಕ್ಕೆ ಈಗಾಗಲೇ BM ಕೋಟಿಯವರ ಉದ್ಘಾಟಕರಾಗಿ ಅವತ್ತಿನ ದಿನ ಅವರು ಕೂಡ ಅದನ್ನು ಚಾಲನೆ ನೀಡ್ತಾ ಇದ್ದಾರೆ. ಅನೇಕ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಕಾಂಪ್ಲೆಕ್ಸ್ನಲ್ಲಿ ಚರ್ಚಿಸಿದ್ವಿ, ಅದನ್ನು ತಮ್ಮೆಲ್ಲರಿಗೂ ಕೂಡ ನೀಡ್ತಾ ಇದ್ದೀವಿ. ಮತ್ತು 8ನೇ ತಾರೀಕಿಗೆ ಕುಸ್ತಿ